ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದಂತಹ ಭರತ್ ಭೂಷಣ್ ಏನಿದ್ದಾರೆ ಅವರ ಮೃತದೇಹವನ್ನು ತರೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಿಂದ ಲಿಫ್ಟ್ ಮಾಡಲಾಗಿರುವಂಥದ್ದು ಭರತ್ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆ ಮಾಡಲಾಗಿದೆ. ಮನೆ ಮುಂಭಾಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಮನೆ ಬಳಿ ಶವಪಟ್ಟಿಗೆ ತಂದು ಕುಟುಂಬಸ್ಥರು ಕಾಯ್ತಾ ಇದ್ದಾರೆ. ನಾವು ಬೆಳಗಿನ ಜಾವ ಬೆಂಗಳೂರಿಗೆ ಪಾರ್ಥಿವ ಶರೀರ ಬರುತ್ತೆ. ಬೆಳಗ್ಗೆ 4:30ಕ್ಕೆ ಬೆಂಗಳೂರಿನ ತಲುಪುತ್ತೆ ಮೃತದೇಹಗಳು. ಬೆಳಗ್ಗೆ 5:30ಕ್ಕೆ ಮೃತದೇಹವನ್ನು ಮನೆಗೆ ತರಲಾಗುತ್ತೆ. ಇನ್ನು ನಾಳೆ ಸಾರ್ವಜನಿಕರು ಮತ್ತು ಕುಟುಂಬಸ್ಥರು ಗಣ್ಯರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಹೆಬ್ಬಾಳದ ಒಂದು ರುದ್ರಭೂಮಿ ಏನಿದೆ ಅಲ್ಲಿ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಕಂಪ್ಲೀಟ್ ಆದಂತಹ ವ್ಯವಸ್ಥೆ ಏನೇನಿದೆ ಅವೆಲ್ಲವೂ ಕೂಡ ಮಾಡಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಭರತ್ ಭೂಷಣ್ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಈ ಒಂದು ಘಟನೆ ಏನಿದೆ, ಒಂದು ಘಟನೆ ನಿಜವಾಗ್ಲೂ ಕೂಡ ಕುಟುಂಬಸ್ಥರಿಗೂ ಕೂಡ ಶಾಕಿಂಗ್ ಆಗಿತ್ತು. ಇದು ನೀವೇನು ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಲ್ಲ, ಇದು ಭರತ್ ಭೂಷಣ್ ಅವರ ಅತ್ತೆ ಮನೆ. ಅವರು ಶೋಕಸಾಗರದಲ್ಲಿ ಮುಳುಗಿದ್ದಾರೆ. ಯಾಕಂತಂದರೆ ಮಗಳು ಮತ್ತು ಅಳಿಯ ಮೊಮ್ಮಗ ಹೋಗಿರ್ತಾರೆ, ಪ್ರವಾಸವನ್ನು ಮಾಡೋದಕ್ಕೆ ಹೋಗಿರ್ತಾರೆ, ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಹೋಗಿರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಬರಸಿಡಿಲು ಬಡಿದಂತೆ ಅಳಿಯನ ಸಾವು ಕೇಳಿಬರುತ್ತೆ ವಿಮಲಾ ಅವರಿಗೆ. ಅವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಸ್ವತಃ ನಾನೇ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಲ್ಲೂ ಕೂಡ ನೀರು ಬರುವಂತಹ ಪರಿಸ್ಥಿತಿ ಅದು. ಅಷ್ಟರ ಮಟ್ಟಿಗೆ ದುಃಖವನ್ನು ತೋಡ್ಕೊಂಡ್ರು. ಇನ್ನು ಭರತ್ ಭೂಷಣ್ ಅವರ ಮನೆ ಪರಿಸ್ಥಿತಿ ಹೇಳತೀರ್ದಾಗಿದೆ. ಯಾಕಂತಂದರೆ ಅವರ ತಾಯಿ ವೆಂಟಿಲೇಟರ್ನಲ್ಲಿದ್ದಾರೆ, ಹಾರ್ಟ್ ಪೇಷಂಟ್. ತಂದೆಗೆ ಇವತ್ತು ಬೆಳಗ್ಗೆ ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಸ್ನೇಹಿತರು ಮನವರಿಕೆ ಮಾಡಿ ನಿಧಾನವಾಗಿ ಹೇಳಿರುವಂಥದ್ದು. ಯಾಕಂತಂದರೆ ತಂದೆ ತಾಯಿಗೆ ವಯಸ್ಸಾಗಿದೆ. ಏನಾದರೂ ಮಗ ಹೋಗಿರುವಂತಹ ವಿಷಯವನ್ನು ಹೇಳಿದ್ರೆ ಅವರ ಪರಿಸ್ಥಿತಿ ಏನಾಗಬಹುದು, ಮುಂದೆ ಅವರ ಜೀವನ ಏನು, ಎಲ್ಲವನ್ನೂ ಕೂಡ ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಘೋರ ದುರಂತ ಆಯಿತು. ಬಾಳಿ ಬದುಕಬೇಕಾದಂತಹ ಮಗನನ್ನು ಕಳೆದುಕೊಳ್ಳುವಂಥದ್ದು. ಮತ್ತೊಂದು ಕಡೆ 5 ವರ್ಷದ ಹಿಂದೆ ಮಗಳನ್ನು ಮದುವೆ ಮಾಡಿ ಕೊಟ್ಟಿರ್ತಾರೆ. ಅಳಿಯ ಈ ರೀತಿಯಾಗಿ ಮೃತಪಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಂಡಿರಲ್ಲ. ನೋಡಿ, ಈ ದೃಶ್ಯಾವಳಿಗಳನ್ನ ಏನು ನೋಡ್ತಾ ಇದ್ದೀರಲ್ಲ, ಇವರೇ ವಿಮಲಾ ಅವರು ಕಣ್ಣೀರನ್ನು ಹಾಕ್ತಾ ಇದ್ರು. ಆ ಬಾಲಕಿ ಏನಿದ್ದಾಳಲ್ಲ, ಆಕೆ ಇವರ ಒಂದು ಕಂಪನಿಯಲ್ಲೇ ಕೆಲಸ ಮಾಡುವಂತಹ ಹುಡುಗಿ. ಆಕೆಯನ್ನು ತಪ್ಪಿಕೊಂಡು ನಿಮ್ಮ ಸರ್ ಇನ್ಮೇಲೆ ಬರೋದಿಲ್ಲ ಅನ್ನೋ ಒಂದು ಮಾತುಗಳೇನಿತ್ತಲ್ಲ, ನಮ್ಮ ಕಣ್ಣಾಲಿಗಳಲ್ಲೂ ಕೂಡ ನೀರನ್ನು ತರಿಸುವಂತಹ ಪ್ರಸಂಗ ಅದು. ಬರ್ತಾ ಇದ್ದಾರೆ ಸಾರ್, ಬರ್ತಾ ಇದ್ದಾರ, ಎಲ್ಲೂ ಬರ್ತಾ ಇದ್ದಾರೆ, ಬಾಕ್ಸಲ್ಲಿ ಬರ್ತಾ ಇದ್ದಾರಮ್ಮ. ಆಂಟಿಗೆ ಗೊತ್ತಾದಿತ್ತು, ಆಂಟಿಗೆ ಮೆಡಿಕಲ್ ಶಾಪ್ ಈ ಬಾಬುನ ಲ್ಯಾಬ್ ಪಾಪ ಲ್ಯಾಬ್